ನಮಸ್ಕಾರ. ಮತ್ತೆ ಮಲೆಗಳಲ್ಲಿ ಮದುಮಗಳು ಈಗ ಬೆಂಗಳೂರಿನಲ್ಲಿ. ಮಲೆಗಳಲ್ಲಿ ಮದುಮಗಳ ಪ್ರಯೋಗ ಆಗ್ತಾ ಇದೆ ಅನ್ನುವಂಥ ಒಂದು ಅನಿಸಿಕೆ ಇದೆಯಲ್ಲ, ಅದೇ ಒಂದು ರೀತಿಯ ರೋಮಾಂಚನ. ಮೈಸೂರಿನಲ್ಲಿ ಸುಮಾರು 15 ದಿನಗಳ ಕಾಲ ಇದು ನಡೀತು. ಸಾಕಾಗ್ಲಿಲ್ಲ, ಜನ ಮತ್ತೆ ಬೇಕು ಬೇಕು ಅಂತ ಕೇಳ್ತಾ ಇದ್ರು. ಆದರೆ ಅವಕಾಶ ಇರಲಿಲ್ಲ, ಮಳೆರಾಯಿನ ಬಿಡುವು ಸಿಗಲಿಲ್ಲ ನಮಗೆ. ಹಾಗಾಗಿ ನಮ್ಮ ಆಸಕ್ತರು, ಕಲಾಭಿಮಾನಿಗಳು ಮತ್ತೆ 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 ಕೇಳ್ತಾ ಇದ್ರು. ಆ ಮತ್ತೆ ಮತ್ತೆ ಕೇಳಿದ ಆ ವಿನಂತಿಗೆ ಕರ್ನಾಟಕ ಸರ್ಕಾರ, ಕನ್ನಡ ಸಂಸ್ಕೃತಿ ಇಲಾಖೆ, ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಅದರ ಆಯುಕ್ತರು ಇದು ಆಗ್ಬೇಕು ಹಾಗೆ ಅಂತೇಳಿ ತೀರ್ಮಾನ ಮಾಡಿ ಮತ್ತೆ ಮಲೆಗಳಲ್ಲಿ ಮದುಮಗಳು ಈಗ ಬೆಂಗಳೂರಿನಲ್ಲಿ ಕಲಾಗ್ರಾಮದಲ್ಲಿ ಇದ್ದೇವೆ. ಮೊದಲಿಗೆ ಈ ಕಟ್ಟುವ ಕ್ರಿಯೆಯಲ್ಲಿ ತೊಡಗಿದಂತ ನನ್ನ ಈ ಗೆಳೆಯರ ತಂಡವನ್ನ ನಾನು ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೀನಿ. ಇದರ ನಿರ್ದೇಶಕರಾದಂತಹ ಸಿ ಬಸವಲಿಂಗಯ್ಯ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ನಾಟಕ ರಚನೆಕಾರರಾದಂತಹ ಡಾಕ್ಟರ್ ಕೆ.ವೈ. ನಾರಾಯಣಸ್ವಾಮಿ ಅವರು, ಸಂಗೀತ ನೀಡಿದಂತಹ ಹಂಸಲೇಖ ಅವರು, ಸಂಗೀತ ನಿರ್ವಹಣೆ ಮಾಡಿದಂತಹ ಶ್ರೀನಿವಾಸ್ ಭಟ್ ಚೀನಿ, ಇದರ ಪ್ರಚಾರದ ಮೇಲ್ವಿಚಾರಣೆಯನ್ನ ಕೈಗೆತ್ತಿಕೊಂಡಿರ್ತಕ್ಕಂತಹ ವಿಶ್ವಕುಮಾರ್ ಅವರು, ಈ ವಿನ್ಯಾಸವನ್ನ ಕಟ್ತಾ ಇರುವಂತಹ ಶಶಿಧರ ಅಡಪ ಅವರು, ಬೆಳಕನ್ನು ಕೊಡ್ತಾ ಇರ್ತಕ್ಕಂಥ ಪರೇಶ್ ಕುಮಾರ್ ಅವರು, ರಂಗ ಪರಿಕರ ಅದನ್ನ ನೀಡ್ತಕ್ಕಂಥ ಪ್ರಮೋದ್ ಸಿಗ್ಗಾಂವ್ ಅವರು, ಮುಖವರ್ಣಿಕೆಯನ್ನ ತೊಡ್ತಾ ಇರ್ತಕ್ಕಂಥ ರಾಮಕೃಷ್ಣ ಬೆಳ್ತೂರ್ ಅವರು, ದಾಖಲೀಕರಣ ಮಾಡ್ತಕ್ಕಂಥ ಸುರೇಶ್ ಕುಮಾರ್ ಅವರು, ಸುರೇಶ್ ಈ ರಂಗಕೃತಿಯ ಹಿನ್ನೆಲೆಯಲ್ಲಿ ದುಡಿಯುವ ಕ್ರಿಯಾಶೀಲ ಮನಸ್ಸುಗಳು ಇವು. ಈ ಎಲ್ಲ ತಂಡದ ಪರವಾಗಿ ನಾನು ವಾಸ್ತವವಾಗಿ ಇದು ಉದ್ಘಾಟನೆ ಅಂತ ಹೇಳಿ ನಾವು ಭಾವಿಸಿಲ್ಲ. ನಮ್ಮ ಸಾಂಸ್ಕೃತಿಕ ಕ್ಷೇತ್ರದ ಏನು ಚೈತನ್ಯಶೀಲ ಮನಸ್ಸುಗಳಿವೆಯಲ್ಲ ಅವರ ಮತ್ತು ನಮ್ಮ ಮಾಧ್ಯಮ ಮಿತ್ರರ ಸಮ್ಮುಖದಲ್ಲಿ ಒಂದು ಪೂರ್ವರಂಗದ ಒಂದು ಅನಾವರಣ ಮಾಡಬೇಕು ಹಾಗೆ ಅಂತೇಳಿ ನಾವು ಅನ್ಕೊಂಡಿದ್ದೀವಿ. ಹಾಗಾಗಿ ಇದನ್ನ ಕಟ್ಟಲಿಕ್ಕೆ ಮತ್ತು ಇದು ಆಗ್ಬೇಕು ಅಂತ ಹೇಳಿ ದೃಢ ನಿರ್ಧಾರ ಮಾಡಿದಂತ ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ಬಸವರಾಜ್ ಅವರನ್ನ ನಾನು ದಯಮಾಡಿ ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೀನಿ. ಹಾಗೆಯೇ ಕನ್ನಡ ಸಂಸ್ಕೃತಿ ಇಲಾಖೆಯ ಆಯುಕ್ತರಾದಂಥ ರಾಮಕೃಷ್ಣ ಅವರನ್ನು ಕೂಡ ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೀನಿ. ಬಂಧುಗಳೇ, ನಮ್ಮೊಟ್ಟಿಗೆ ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಅವರಿದ್ದಾರೆ, ಡಾಕ್ಟರ್ ಚಿದಾನಂದ ಗೌಡ್ರು ಇದ್ದಾರೆ, ಅವರ ಶ್ರೀಮತಿ ತರಣಿ ಅವರಿದ್ದಾರೆ, ಪ್ರೊಫೆಸರ್ ಕೆ ಮರುಸಿದ್ದಪ್ಪ ಅವರಿದ್ದಾರೆ, ಎಂ.ಎಚ್. ಕೃಷ್ಣಯ್ಯ ಅವರಿದ್ದಾರೆ, ಡಾಕ್ಟರ್ ಪ್ರಧಾನ ಗುರುದತ್ ಅವರಿದ್ದಾರೆ, ಸಿ ಚಂದ್ರಶೇಖರ್ ಅವರಿದ್ದಾರೆ, ನಮ್ಮ ನಾಟಕ ಅಕಾಡೆಮಿ ಅಧ್ಯಕ್ಷರಾದಂತಹ ಮಾಲತಿ ಸುಧೀರ್ ಅವರಿದ್ದಾರೆ, ಪ್ರೊಫೆಸರ್ ಎಸ್.ಜಿ. ಸಿದ್ದರಾಮಯ್ಯ ಅವರಿದ್ದಾರೆ, ಪ್ರೊಫೆಸರ್ ಶಿವರಾಮಯ್ಯ ಅವರಿದ್ದಾರೆ, ಶ್ಯಾಮಲಜಿ ಬಾವೆ ಅವರಿದ್ದಾರೆ, ಎಲ್.ಎನ್. ಶ್ಯಾಮಗ ಅವರಿದ್ದಾರೆ, ನಮ್ಮ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷರು, ಮತ್ತು ಟಿ.ಎಸ್. ನಾಗಭರಣ ಅವರಿದ್ದಾರೆ, ವೈಜಯಂತಿ ಕಾಶಿ ಅವರಿದ್ದಾರೆ, ಮಂಜುನು ಬೈಲು ಇದ್ದಾರೆ, ಹಾಗೂ ನೀವೆಲ್ಲರೂ ಇದ್ದೀರಿ, ಸಮೂಹ ಮಾಧ್ಯಮದ ಮಿತ್ರರು ಇದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ನಾನು ಸ್ವಾಗತ ಮಾಡ್ತಾ ಈಗ ದಯಮಾಡಿ ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಬೇಕು ಔಪಚಾರಿಕವಾಗಿ ಹಾಗೆ ಅಂತ ಹೇಳಿ ಕೇಳ್ಕೊಂತಾ ಇದ್ದೀನಿ. ಮೊದಲಿಗೆ ಈ ವಿಶಿಷ್ಟ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ಈ ಶತಮಾನದ ಅತ್ಯಂತ ವಿಶಿಷ್ಟ ಕಾದಂಬರಿಯಾಗಿರ್ತಕ್ಕಂಥ ಎಪಿಕ್ ಡೈಮೆನ್ಷನ್ ಉಳ್ಳಂತಹ ಈ ವಿಶಿಷ್ಟ ಒಂದು ರಂಗ ಪ್ರಯೋಗದ ಈ ದಿವಸದ ಪೂರ್ವರಂಗದ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲರನ್ನೂ ಸಹ ಹೃತ್ಪೂರ್ವಕವಾಗಿ ನಾನು ಇಲಾಖೆಯ ಪರವಾಗಿ ಹಾಗೂ ಸರ್ಕಾರದ ಪರವಾಗಿ ತಮ್ಮನ್ನು ಸ್ವಾಗತ. ಒಂದು ನಿಮಿಷ ಒಂದು ಸಣ್ಣ ಒಂದು ಸಸ್ಪೆನ್ಸ್ ತಮಗೆ ಕಾದಿದೆ. ಈ ವೇದಿಕೆ ಮೇಲೆ ಇರುವಂಥ ಎಲ್ಲ ಈ ರಂಗ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಈ ನಾಟಕಕ್ಕೆ ಸಂಬಂಧಪಟ್ಟಂಥ ನಿರ್ದೇಶಕರಾದಂಥ ಬಸವಲಿಂಗಯ್ಯರವರೇ ಮತ್ತು ಅವರ ಎಲ್ಲ ತಂಡದ ಮುಖ್ಯಸ್ಥರು ಶ್ರೀಮಾನ್ ನಾರಾಯಣಸ್ವಾಮಿ ಅವರೇ,
ಹಾಗೆ ಶ್ರೀಮಾನ್ ಹಂಸಲೇಖರ್ ಅವರೇ ಹಾಗೂ ಆಯುಕ್ತರೇ ಹಾಗೂ ನಿರ್ದೇಶಕರೇ, ನಮ್ಮ ಇನ್ಫಾರ್ಮೇಷನ್ ಇಲಾಖೆಯ ನಿರ್ದೇಶಕರೇ. ನಾನು ಜಾಸ್ತಿ ಮಾತಾಡೋದಿಲ್ಲ, ಒಂದೇ ಶಬ್ದ ಹೇಳ್ತೇನೆ, ಇದು ಅದ್ಭುತ. ಯಾಕಂತಂದ್ರೆ ಇಡೀ ನಾಟಕದ ಈ ಪ್ರವೇಶಿಕೆ ಇದೆಯಲ್ಲ, ಇದೇ ಬಹಳ ಅದ್ಭುತವಾಗಿ ಮೂಡಿಬಂತು. ಮತ್ತು ನಾನಂತೂ ಪ್ರತ್ಯಕ್ಷವಾಗಿ ಮಲೆನಾಡಿನಲ್ಲಿ ಇದ್ದ ಹಾಗೆ ಆ ಅನುಭವ ನನಗುಂಟಾಯಿತು. ಇದಕ್ಕೆ ಕಾರಣಕರ್ತರಾದಂಥ ಎಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳು. ಮತ್ತು ಬಸವರಾಜು ಅವರಿಗೆ ಸ್ಪೆಷಲ್ ಅಭಿನಂದನೆಗಳು. ಯಾಕಂತ ಹೇಳಿತಂದ್ರೆ ಅವರ ಮತ್ತು ನಮ್ಮ ರಾಮಕೃಷ್ಣ ಅವರ ಪರಿಶ್ರಮದಿಂದ ಈ ಕಲಾಗ್ರಾಮ ಇಂಥದ್ದೊಂದು ಕಗ್ಗಾಡಿನಲ್ಲಿ ಇಂಥದ್ದೊಂದು ಕಲಾಗ್ರಾಮ ರೂಪುಗೊಂಡಿತು ಅಂತ ಹೇಳಿತಂದ್ರೆ ಇದು ಬಹಳ ದೊಡ್ಡ, ಇದು ಮೊದಲೇ ಪಾಡ. ಮತ್ತೆ ಇಲ್ಲಿ ಒಂದು ಕುವೆಂಪುರವರ ಈ ನಾಟಕವನ್ನ ಸೃಷ್ಟಿ ಮಾಡಿ ತೋರಿಸ್ತಾ ಇರೋದು ನಮ್ಮ ಬಸವಲಿಂಗಯ್ಯನವರ ಪವಾಡ. ಸೊ ಈ ಎಲ್ಲ ಪವಾಡಗಳಿಗೆ ಕಾರಣಕರ್ತರಾದಂಥವ್ರು ಎಲ್ಲರನ್ನೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸಿ ನಮಸ್ಕಾರ ಮಾಡ್ತೀನಿ. ನಮಸ್ಕಾರ. ಇಲ್ಲಿ ವಾತಾವರಣ ಮತ್ತು ಆ ನೃತ್ಯವನ್ನ ನೋಡೋದ್ರಲ್ಲ, ಇವೆಲ್ಲವನ್ನ ಗಮನಿಸಿದಾಗ ಒಂದು ಆಧುನಿಕ ಪುರಾಣ ಇಲ್ಲಿ ಸೃಷ್ಟಿಯಾಗ್ತಾ ಇದೆ. ಅದರಲ್ಲಿ ನೀವೆಲ್ಲ ನಾಳೆ ಭಾಗಿಯಾಗಬೇಕು ಅಂತ ಎಲ್ಲರ ಪರವಾಗಿ ನಾನು ಸಹೋದಯ ಬಂಧುಗಳೇ, ಮಲೆಗಳಲ್ಲಿ ಮದುಮಗಳು ಮೈಸೂರಿನಲ್ಲಿ ನಾನು ನೋಡಿದ್ದೆ. ಮೈಸೂರಿನಲ್ಲಿ ಕ್ಯಾನ್ವಾಸ್ ತುಂಬ ಚಿಕ್ಕದಾಗಿತ್ತು, ಆದರೆ ಇಲ್ಲಿ ಅದರ ಕ್ಯಾನ್ವಾಸ್ ಅನಂತವಾಗಿದೆ, ವಿಸ್ತಾರವಾಗಿದೆ. ಬಹುಶಃ ನಮ್ಮ ಕಲ್ಪನೆ ಎಷ್ಟು ಎತ್ತರಕ್ಕೆ ಹೋಗುತ್ತೋ ಅಷ್ಟು ಕಲ್ಪನೆಯನ್ನು ಸಾಕಾರ ಮಾಡಲಿಕ್ಕೆ ಈ ವೇದಿಕೆ ಇದೆ. ಬಹುಶಃ ಈ ಮೊದಲನೆಯ ಪ್ರಯೋಗದಲ್ಲಿ ನಮ್ಮ ಎರಡೂ ತೊಡರುಗಳ ನಡುವೆ ತಾಂತ್ರಿಕವಾಗಿ ಸಣ್ಣ ಪುಟ್ಟ ದೋಷಗಳು ಇರ್ಬೋದು, ಆದರೆ ಮುಂದಿನ ಪ್ರಯೋಗದಲ್ಲಿ ಖಂಡಿತ ಇದು ಇಡೀ ಭಾರತ ದೇಶದಲ್ಲಿ ಕರ್ನಾಟಕದ ಒಂದು ಕಲಾ ಪ್ರಪಂಚದ ಒಂದು ಉತ್ತುಂಗ ಶಿಖರಕ್ಕೆ ಈ ಪ್ರದರ್ಶನವನ್ನು ಕರೆದುಕೊಂಡು ಹೋಗುತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ. ಮಾಧ್ಯಮ ಮಿತ್ರರಲ್ಲಿ ನಾನು ವಿಶೇಷವಾಗಿ ಕೇಳ್ಕೊಳ್ಳೋದು ಏನಂತಂದರೆ, ದಯವಿಟ್ಟು ಈ ಪ್ರಯೋಗವನ್ನು ಜನಸಾಮಾನ್ಯರಿಗೆ ಮತ್ತು ಇಡೀ ನಾಡಿನ ಉದ್ದಗಲಕ್ಕೂ ಪ್ರಸಾರ ಮಾಡಲಿಕ್ಕೆ ನೀವೆಲ್ಲರೂ ತುಂಬ ಮನಸ್ಸಿನ ಸಹಕಾರ ನೀಡಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಕುವೆಂಪುರವರ ಪುತ್ರಿಯಾದಂಥ ಶ್ರೀಮತಿ ತಾರಿಣಿಯವರು ಬಂದಿದ್ದಾರೆ, ಅವರ ಹಳಿಯರಾದಂಥ ಚಿದಾನಂದ ಗೌಡರು ಇದ್ದಾರೆ. ಅವರು ತಮ್ಮ ಅಭಿಪ್ರಾಯಗಳನ್ನು ಹೇಳಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಮೈಸೂರಿನಲ್ಲಿ ಇದು ಯಶಸ್ವಿಯಾಗಿ ಮೂಡಿ ಬಂದಿದೆ. ಅಲ್ಲಿಂದ ಈಗ ಬೆಂಗಳೂರಿಗೆ ಪಯಣ ಬೆಳೆಸಿದೆ. ಬೆಂಗಳೂರಲ್ಲೂ ಅಷ್ಟೇ ಯಶಸ್ವಿಯಾಗುತ್ತೆ ಅಂತ ನಾನು ಶುಭ ಹಾರೈಕೆಯನ್ನು ಹೇಳ್ತಾ ಇದ್ದೀನಿ. ಹಾಗೆ ಈ ನಾಟಕವನ್ನು ಎಲ್ಲ ಅಭಿನಯಿಸಿ ಅದೆಲ್ಲ ಯಶಸ್ವಿಯಾಗೋಕ್ಕೆ ಭಾಗವಹಿಸ್ತಿರೋ ಎಲ್ಲ ಕಲಾವಿದರ ಪರವಾಗಿ ಈ ಪುಟ್ಟ ಧರ್ಮ ಅನಿಲ್ಗೆ ನಾನು ಶುಭ ಹಾರೈಕೆಯನ್ನು ಹೇಳ್ತಾ ನಮಸ್ಕಾರ. ಎಲ್ಲ ರಸಿಕರಿಗೂ ಪ್ರೀತಿಪೂರ್ವಕ ನಮಸ್ಕಾರಗಳು. ನಾವು ಮೈಸೂರಿನಲ್ಲಿ ಈ ಮಲೆಗಳಲ್ಲಿ ಮದುಮಗಳು ನಾಟಕವನ್ನು 2 ಬಾರಿ ನೋಡಿ ಆನಂದಪಟ್ಟಿದ್ವಿ. ಅದು ಅಲ್ಲಿ ಅದ್ಭುತವಾಗಿತ್ತು. ಇಲ್ಲಿ ಬೆಂಗಳೂರಿನಲ್ಲಿ ಇನ್ನೂ ಒಂದು ವಿಶಾಲವಾದ ಸ್ಥಳದಲ್ಲಿ ನಡೆಯುತ್ತೆ. ಅದು ಮಹಾ ಅದ್ಭುತ. ಅಲ್ಲಿ ಅದ್ಭುತವಾಗಿದ್ದರೆ ಆ ಅನುಭವದ ಆಧಾರದಲ್ಲಿ ಇದು ಮಹಾ ಅದ್ಭುತ ಆಗಲಿದೆ ಅಂತ ನನ್ನ ಮನಸ್ಸಿಗೆ ಅನಿಸ್ತಾ ಇದೆ. ಇನ್ನು ತುಂಬಾ ಚೆನ್ನಾಗಿ ನಡೆಯುತ್ತೆ ಅಂತ ನಾನು ನಂಬಿದ್ದೇನೆ. ಒಂದೇ ವಾಕ್ಯದಲ್ಲಿ ಹೇಳೋದು ಬಹಳ ಕಷ್ಟ. ಇದು ಇಷ್ಟೊಂದು ಅದ್ಭುತವಾದ ಒಂದು ರಂಗ ವಿನ್ಯಾಸದಷ್ಟೇ ಮುಖ್ಯವಾದದ್ದು. ಇಡೀ ರಾತ್ರಿ ಎಲ್ಲ ಆಡ್ತಾ ಇರೋದು ಇದೆಲ್ಲದೂ ಬಿಟ್ಟರೆ ಇದನ್ನು ತಾಳಿಕೊಳ್ಳುವಂತಹ ಒಂದು ಮಹಾ ಕಾದಂಬರಿ ಇದೆ ಇಲ್ಲಿ ಜೀವಪ್ರಾಯವಾಗಿ ಅನ್ನೋದು ಬಹಳ ಮುಖ್ಯವಾದ ವಿಚಾರ. ಅಂತಹ ಒಂದು ಮಹಾ ಕಾದಂಬರಿಯ ಜೀವ ಇಲ್ಲದೇ ಇದ್ದರೆ ಈ ಎಲ್ಲ ಶರೀರಕ್ಕೂ ಅರ್ಥ ಬರ್ತಾ ಇರಲಿಲ್ಲ. ಅದನ್ನು ನಾನು 9 ಗಂಟೆ 1 ನಿಮಿಷವೂ ಬಿಡದೆ ಮೈಸೂರಿನಲ್ಲಿ ನಾನು ನೋಡಿದೆ. ಇಲ್ಲಿ ಬಂದ ಮೇಲೆ ಇಷ್ಟೊಂದು ಅದ್ಭುತವಾದ ರಂಗ ವಿನ್ಯಾಸವನ್ನು ನೋಡಿದ ಮೇಲೆ ಇಲ್ಲೂ 9 ಗಂಟೆ ಮತ್ತೊಂದು ಸಾರಿ ನೋಡಬೇಕು ಅನ್ನೋ ಆಸೆ ಇದೆ. ಅಷ್ಟೇ ಒಂದು ರೋಮಾಂಚಕಾರಿ ಅನುಭವ ಮತ್ತೊಮ್ಮೆ ಆಗುತ್ತೆ ಅಂತ ನಾನು ನಂಬಿದ್ದೇನೆ. ಇದು ಯಶಸ್ವಿಯಾಗಲಿ ಅಂತೇಳಿ ಮತ್ತೊಮ್ಮೆ ಹಾರೈಸ್ತೀನಿ. ಈ ಯುವಕರು, ನಗರದ ಯುವಕರು ಕೂಡ ಕಾದಂಬರಿಗಳೆಲ್ಲ ಓದೋದ್ರ ಮೂಲಕ, ಕಟ್ಕೊಳ್ಳೋದ್ರ ಮೂಲಕ
ಈ ಕಾದಂಬರಿ ಓದಲಿ ಅನ್ನೋ ಕಾರಣಕ್ಕೆ ನಾನು ನಾಟಕವನ್ನು ಇದನ್ನು 9 ತಾಸು ಓದಲಿಕ್ಕೆ ಒಂದು 15 ದಿನ ಹಿಡಿಯುತ್ತೆ ಕಾದಂಬರಿ. ಆದರೆ ಒಂದು ರಾತ್ರಿ ಕುಳಿತುಕೊಳ್ಳೋಕೆ ಏನು ಅಂತ ಇದಾಗಲ್ಲ. ಒಂದು ವೀಕೆಂಡ್ ಥರ ಬಂದ ತಕ್ಷಣ ಮೈಸೂರಲ್ಲಿ ಅದೇ ಆಗಿತ್ತು. ಬೆಂಗಳೂರು ಜನ ತುಂಬ ಅಲ್ಲಿಗೆ ಬಂದರು. ಎಲ್ಲಿ ಆಗ ನನಗನ್ನಿಸ್ತು ಹಳ್ಳಿಯ ಬಗ್ಗೆ, ಆ ಸೌಂದರ್ಯದ ಬಗ್ಗೆ ವೀಕೆಂಡ್ನಲ್ಲಿ ಇವರು ಎಂಜಾಯ್ ಮಾಡ್ತಾರೆ ಅಂತ. ನನಗೆ ಇಲ್ಲಿ ಬೆಂಗಳೂರಲ್ಲಿ ಬಹುಮುಖ್ಯವಾಗಿ ಏನು ಸಂಸ್ಕೃತಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಅವರು ಅದನ್ನು ಕೇಳಿ ಈ ಕಲಾಗ್ರಾಮ 10 ವರ್ಷದಿಂದ ಇದೆ, ಪರಿಚಯ ಆಗಿಲ್ಲ. ಇದು ನಮ್ಮ ನಾಡಿನ ಒಂದು ಸಂಸ್ಕೃತಿನ ಬಿಂಬಿಸೋ ಒಂದು ತಾಣ ಇದು. ಈ ಪ್ರಯೋಗವನ್ನು ಇಲ್ಲಿ ಮಾಡಿದ್ರೆ ಮತ್ತೆ ಜನ ಬರ್ಬೋದು ಅಂತ ಒಂದು 30-35 ಶೋ ಮಾಡಿ ಅಂತ ಹೇಳಿದರು. ಬಟ್ ಬೇರೆ ಬೇರೆ ಕಾರಣಕ್ಕೆ ತಡ ಆಗಿ 25 ಶೋಗೆ ಇಟ್ಟಿದ್ದೀವಿ. ಒಂದು ದಿನಕ್ಕೆ 1,000 ಅಂದರೆ 25,000 ಜನ ಬಂದರೂ ಕೂಡ ಅದು ನಮ್ಮ ಪ್ರಕಾರ 75,000 ಜನಕ್ಕೆ ಕಿವಿಯಲ್ಲಿ ತಲುಪುತ್ತದೆ. ಈಗಾಗಲೇ ಇದು ಒಂದು ಕುವೆಂಪು ಮಹಾಕವಿಯಾಗಿರೋದು. ಆಮೇಲೆ ಬೆಂಗಳೂರಿಗೆ ಒಂದು ದೊಡ್ಡ ಸಾಂಸ್ಕೃತಿಕ ಕೇಂದ್ರವಾಗಿದೆ. 5-6 ಏರಿಯಾಗಳು ಇಲ್ಲಿ ಬರ್ತವೆ. ನಗರಗಳಲ್ಲಿ ಯಾವ ಸದ್ದು ಗದ್ದಲ ಇಲ್ಲದೆ ಒಂಥರ ಮಲೆನಾಡಿನ ವಾತಾವರಣ. ಯೂನಿವರ್ಸಿಟಿ ಇದೆ ಹಿಂದೆ. ಜನಗಳಿಲ್ಲಿ ಬರಲಿಕ್ಕೆ ಭಯ ಬೀಳ್ತಾ ಇದ್ದಾರೆ. ಆದರೆ ಒಂದು 25 ದಿನ 1,000 ಜನ ಬಂದು ರಾತ್ರಿಯೆಲ್ಲ ಇಲ್ಲಿ ಕಳೆಯೋದ್ರ ಮೂಲಕ, ನಾಟಕ ನೋಡೋದ್ರ ಮೂಲಕ ಏನಾಗುತ್ತೆ, ಒಂದು ಹೊಸ ಲೋಕಕ್ಕೆ ಹೋಗ್ತಾರೆ ಒಂದು 100 ವರ್ಷದ ಹಿಂದಕ್ಕೆ. ಹಾಗಾಗಿ ಬೆಂಗಳೂರಿನ ನಾಗರಿಕರು ಅಲ್ಲದೇನೆ ಜಿಲ್ಲೆಯ ಬೇರೆ ಬೇರೆ ಕಡೆಯಿಂದನೂ ಜನ ಇದನ್ನು ಆನ್ಲೈನ್ ಟಿಕೆಟ್ನ ಬುಕ್ ಮಾಡ್ಕೊಂಡು ಬರೋರಿದ್ದಾರೆ. ಶಿವಮೊಗ್ಗದಿಂದ ಈಗಾಗಲೇ ನಮಗೆ ಕೇಳಿಕೆ ಬಂದಿದೆ, ಬಿಜಾಪುರದಿಂದ ಬಂದಿದೆ, ಬೆಳಗಾವಿಯಿಂದ ಬಂದಿದೆ, ಹೊಸಪೇಟೆಯಿಂದ ಬಂದಿದೆ. ಹೀಗೆ ಒಂದು ರೀತಿಯ ಟಿಕೆಟ್ಗಳು ಬರೋದು ಏನಾಗುತ್ತೆ, ಒಂದು ದಿನ ಬಿಟ್ಟು ಒಂದು ದಿನ ನಾವು ಮಾಡ್ತಾ ಇರೋದ್ರಿಂದ ಒಂದು 25 ಶೋಗೆ ಜನ ಬರ್ತಾರೆ. ಆಮೇಲೆ ನಗರದವರು ಅಟ್ಲೀಸ್ಟ್ ವೀಕೆಂಡ್ ಯಾವುದಾದ್ರೂ ಶನಿವಾರ ಭಾನುವಾರ 2 ಶೋ ಇರ್ತವೆ. 18ಕ್ಕೆ ಶುರುವಾದರೆ ಮೇ 25ರವರೆಗೂ 30ರವರೆಗೂ ಶೋ ನಡೀತದೆ, 20 ಶೋಗಳು. ಹಾಗಾಗಿ ನೀವು ದಯಮಾಡಿ ಆಡಿಯನ್ಸ್ ಬೆಂಗಳೂರಿನ ನಾಗರಿಕರು ಒಂದು ದಿನ ಬಿಡುವು ಮಾಡಿಕೊಂಡು ಈ ಕಲಾಗ್ರಾಮಕ್ಕೆ ಬಂದರೆ ಮಲೆಗಳಲ್ಲಿ ಮದುವೆಗಳನ್ನ ತುಂಬ್ಕೋಬೋದು, ಕಣ್ ತುಂಬ್ಕೋಬೋದು. ಕ್ಯಾಮ್ರಾ ನೋಡ್ಬಿಡಿ ಅಂತಾರೆ. ಒಂದೇ ಶಾರ್ಟ್ ಕ್ಯಾಮ್ರಾ ನೋಡ್ರಿ ಒಂದೇ ಶಾರ್ಟ್ ಕ್ಯಾಮ್ರಾ ನೋಡ್ಬಿಡಿ.